ನಾನು ಅದನ್ನೇ ಈಗ ನಮ್ಮ ರಿವ್ಯೂನಲ್ಲಿ ಅದೇ ಗಮನಿಸಿರೋದು. ಆಕ್ಸಿಡೆಂಟ್ ಕೇಸಸ್ಸು ಯಾಕೆ ಜಾಸ್ತಿ ಆಗಿದೆ? ಟಿಪ್ಪರ್ ಇರ್ಬೋದು ಅಥವಾ ಟೂ ವೀಲರ್ ಇರ್ಬೋದು, ಕಾರ್ಗಳಿರ್ಬೋದು, ಹೈ ಸ್ಪೀಡಲ್ಲಿ ಹೋಗುವಂಥ ಹೈವೇನಲ್ಲಿ ಸ್ಪೀಡ್ ಚೆನ್ನಾಗಿ ಹೊಡ್ಕೊಂಡು ಹೋಗ್ತಾ ಇರ್ತಾರೆ. ಆಂಧ್ರ ಪ್ರದೇಶಕ್ಕೆ ನಾವು ಹೊಂದ್ಕೊಂಡಿರಿಂದ ಹೈದರಾಬಾದಿಗೆ ಹೋಗೋ ರೂಟಲ್ಲಿ ಸಿಕ್ಕಾಪಟ್ಟೆ ಫಾಸ್ಟಾಗಿ ಹೋಗ್ತಾರೆ. ಅಂಥ ಸಮಯದಲ್ಲಿ ಆಗುತ್ತೆ. ಅದಕ್ಕೆ ನಾವು ಈಗ ಒಂದು ಆ ರೀತಿ ಹೈ ಸ್ಪೀಡಲ್ಲಿ ಹೋಗೋವರಿಗೆ ಹೈವೇ ಪೆಟ್ರೋಲಿಂಗ್ ಅಂತ ಇದೆ. 3 ವೆಹಿಕಲ್ಸು ಹೈವೇ ಪೆಟ್ರೋಲಿಂಗ್ ಬಿಟ್ಟಿದ್ದೀವಿ ಈ ಹೈವೇಗಳಲ್ಲಿ. ಅವರು ಮಾನಿಟರ್ ಮಾಡಿ ಸ್ಪೀಡಾಗಿ ಹೋಗೋರಿಗೆ ಅವ್ರಿಗೆ ಚೆಕ್ ಮಾಡಿ ಅವ್ರಿಗೆ ಹೋಗಬೇಕು ಅನ್ನೋದು ಒಂದು ಮಾಹಿತಿ. ಎರಡನೇದು, ನೀವು ಹೇಳಿದಾಗೆ ಹೆವಿ ವೆಹಿಕಲ್ಸ್ಗಳು, ಲಾರಿಗಳು ಈ ರೀತಿ ಹೋಗೋದನ್ನೆಲ್ಲ ಸ್ವಲ್ಪ ಮಾನಿಟರ್ ಮಾಡಿ ಅಂತೇಳಿ ನಾನು ಸೂಚನೆ ಕೊಟ್ಟಿದ್ದೀನಿ. ಇದ್ರ ಜೊತೆಗೆ ಈ ಬ್ಲ್ಯಾಕ್ ಸ್ಪಾಟ್ಗಳಿದ್ದಾವೆ. ಎಲ್ಲೋ ಕರ್ಬ್ ಇರುತ್ತೆ, ಆ ಕರ್ಬ್ನಲ್ಲಿ ಅವನು ಅದೇ ಸ್ಪೀಡಲ್ಲೇ ಕರ್ಬಲ್ಲಿ ಹೋಗೋಕೆ ಹೋದರೆ ಪಲ್ಟಿ ಹೊಡಿತಾನೆ. ಅಥವಾ ಇನ್ನೊಂದು ಏನೋ ಡಿಪ್ ಇರುತ್ತೆ, ಅಲ್ಲಿ ಹಳ್ಳ ಇರ್ತದೆ, ಅದನ್ನು ಅದ್ರ ಮೇಲೆ ಹಾಗೆ ಹೊಡ್ಕೊಂಡು ಹೋಗೋಕೆ ಹೋದರೆ ಆಗೋದಿಲ್ಲ. ಈ ಥರದ್ದೆಲ್ಲ ಬ್ಲ್ಯಾಕ್ ಸ್ಪಾಟ್ಗಳು ಐಡೆಂಟಿಫೈ ಮಾಡಿ ನಮ್ಮ ಹೈವೇ ಸ್ಟಾಫ್ ಹತ್ರ ಮಾತಾಡಿಕೊಂಡು ಅದನ್ನು ರಿಪೇರಿ ಮಾಡಿಸೋದಕ್ಕೆ, ಸೈನ್ ಬೋರ್ಡ್ ಹಾಕೋದಕ್ಕೆ, ಇದೆಲ್ಲ ನಾವು ಮೈಸೂರು ರೋಡಲ್ಲಿ ಮಾಡಿದ್ವಿ. ಮೈಸೂರು ರೋಡಲ್ಲಿ ಹೈವೇನವ್ರು ಮಾಡಿದ್ರು, ಹೊಟ್ಟೋದ್ರು. ಆದರೆ 2 ತಿಂಗಳಲ್ಲಿ ಸುಮಾರು ಜನ ಸತ್ತೋಗ್ಬಿಟ್ರು. ಅದಕ್ಕೆ ಈಗ ನಾವು ಆ ಕ್ರಮ ತಗೊಂಡು. ಇಲ್ಲಪ್ಪ, ಕುಮಾರಸ್ವಾಮಿಯವರು ನಮ್ಮ ರಾಜ್ಯದ ಪ್ರತಿನಿಧಿ ಅವರು. ಅದರಲ್ಲೂ ಕೂಡ ಒಳ್ಳೆಯ ಖಾತೆ, ಇಂಡಸ್ಟ್ರಿ ಮಿನಿಸ್ಟರ್ ಅಂದರೆ ತಮಾಷೆ ಅಲ್ಲ. ಇಡೀ ದೇಶದ ಕೈಗಾರಿಕೆನೇ ಅವ್ರ ಕೈನಲ್ಲಿದೆ. ಅವರನ್ನು ನಾವ್ಯಾಕೆ ಏನಾದರೂ ಹೇಳಕ್ಕಾಗುತ್ತೆ? ಪೊಲೀಸ್ ಇಲಾಖೆಯನ್ನು ಬಳಸಿಕೊಂಡು ಎಸ್ಪಿ ನೇತೃತ್ವದಲ್ಲಿ ಯಾವುದೂ ಇಲ್ವೇ, ನನಗೆ ಗೊತ್ತಿದ್ದಂಗೆ ಯಾವುದೂ ಇಲ್ಲ. ಜಿಆರ್ಪಿ ಪೊಲೀಸ್ ಅಂತ ರೈಲ್ವೆ ಇಲಾಖೆಯಲ್ಲಿ ಸ್ಟೇಟ್ ನಮ್ಮ ರಾಜ್ಯ ಪೊಲೀಸರು ಇದ್ದಾರೆ. ನಮ್ಮಲ್ಲಿ ಈ ಪೋಕ್ಸೋ ಕೇಸ್ಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಕೇಸಸ್ಗಳು ಕೂಡ ಹೆಚ್ಚಿಲ್ಲದೆ ಇದ್ರೂ ಕೂಡ ಗಮನಕ್ಕೆ ಬರುವಂತ ರೀತಿಯಲ್ಲಿದ್ದಾವೆ. ಹಾಗಾಗಿ ಅವುಗಳನ್ನು ಕೂಡ ನಿಯಂತ್ರಣ ಮಾಡಬೇಕು ಮತ್ತು ಅದಕ್ಕೆ ಬೇಕಾದಂಥ ಕಾನೂನಿನ ಕ್ರಮ ತಗೊಳ್ಬೇಕು ಅಂತ ಕೂಡ ಹೇಳಿದ್ದೇನೆ. ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ನಮಗೆ ಕನ್ವಿಕ್ಷನ್ ರೇಟು ಬಹಳ ಕಡಿಮೆ ಇದೆ. ಆ ಕನ್ವಿಕ್ಷನ್ ರೇಟು ಅನೇಕ ಕಾರಣಗಳಿಂದ ಆ ಪರ್ಸೆಂಟೇಜ್ ಕಡಿಮೆ ಬರುತ್ತೆ. ಆದರೆ ಹಾಗಾಗುತ್ತೆ ಅಂತೇಳಿ ನಾವು ಸುಮ್ಮನೆ ಕೂರೋದಕ್ಕಾಗೋದಿಲ್ಲ. ಕನ್ವಿಕ್ಷನ್ ರೇಟು ಜಾಸ್ತಿ ಆಗಬೇಕು. ಆಗ ಮಾತ್ರ ಹೆಚ್ಚು ನಮಗೆ ಕಾನೂನು ಇದೆ ಅಂತ ಹೇಳಿ ಜನಗಳಿಗೆ ಗೊತ್ತಾಗುತ್ತೆ. ಇಲ್ಲ ಕನ್ವಿಕ್ಷನ್ ಆಗದೆ ಹೋದರೆ ಅವರು ಏನೂ ನಾವು ಮಾಡಲಿಲ್ಲ, ತಪ್ಪೇ ಮಾಡಲಿಲ್ಲ ಅಂತ ಹೇಳಿ ಅನ್ನುವಂಥ ಅರ್ಥ ಬರುತ್ತೆ. ಹಾಗಾಗಿ ಶಿಕ್ಷೆ ಆಗಬೇಕು. ಆ ದೃಷ್ಟಿಯಲ್ಲಿ ಎಲ್ಲ ಕ್ರಮಗಳನ್ನು ತಗೋಬೇಕು. ಯಾರು ವಿಟ್ನೆಸಸ್ ಇದ್ದಾರೆ ಅಥವಾ ಕೋರ್ಟ್ಗೆ ನಮ್ಮ ಅಡ್ವೊಕೇಟ್ಗಳು, ಪಬ್ಲಿಕ್ ಪ್ರಾಸಿಕ್ಯೂಟರ್ಸು ಸರಿಯಾಗಿ ಕೇಸಸ್ಗಳನ್ನು ಪ್ರೆಸೆಂಟ್ ಮಾಡಬೇಕು. ಇದೆಲ್ಲವನ್ನು ಕೂಡ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಈಗಾಗಲೇ ಅವರು ಕೂಡ ಅದರ ಬಗ್ಗೆ ಗಮನ ಹರಿಸಿದ್ದಾರೆ. ಯಾಕೆಂದರೆ ಹೆಡ್ ಆಫೀಸಿಂದ ಕೂಡ ಅವರಿಗೆ ಸೂಚನೆಗಳು ಬಂದಿದೆ. ಹೆಚ್ಚು ಈ ಡ್ರಗ್ಸ್ ಬರ್ತಕ್ಕಂಥದ್ದು ಹೆಚ್ಚು ಕಾಣದೇ ಇದ್ರೂ ಕೂಡ ಚಿಕ್ಕಬಳ್ಳಾಪುರ ಆಂಧ್ರದ ಗಡಿ ಭಾಗದಲ್ಲಿದೆ. ಹೀಗೆ ಸಾಮಾನ್ಯವಾಗಿ ಆಂಧ್ರದ ಕಡೆಯಿಂದ ಬರುತ್ತೆ. ಗಾಂಜಾ ಇರ್ಬೋದು ಅಥವಾ ಬೇರೆ ಡ್ರಗ್ಸ್ ಇರ್ಬೋದು, ಅದು ಬರುತ್ತೆ. ಅನೇಕ ಸಂದರ್ಭದಲ್ಲಿ ನಾವು ಹೆಚ್ಚು ಕ್ವಾಂಟಿಟಿಯನ್ನು ಕೂಡ ನಾವು ಹಿಡಿದಿದೆ. ಅದು ಬಾರ್ಡರ್ ಪೋರಸ್ ಆಗಬಾರ್ದು. ಅಂದರೆ ಯಾರು ಬೇಕಾದರೂ ಬಂದು ಡ್ರಗ್ಸ್ ಒಳಗಡೆ ತೊಗೊಂಡು ಬರ್ಬೋದು ಕರ್ನಾಟಕದ ಒಳಗಡೆ ಅಂತೇಳಿ ಆಗಬಾರ್ದು. ಅದಕ್ಕೆ ವಿಜಿಲೆಂಟ್ ಆಗಿರಬೇಕು ಅಂತ ಕೂಡ ನಾನು ಇವತ್ತು ಸೂಚನೆ ಕೊಟ್ಟಿದ್ದೇನೆ. ಅದನ್ನು ಈಗಾಗಲೇ ಅವರು ಕ್ರಮ ತಗೊಂಡಿದ್ದಾರೆ. ಕೆಲವು ಸಂದರ್ಭದಲ್ಲಿ ನಮಗೆ ಇಲ್ಲಿಗೆ ಗೊತ್ತಾಗದೇ ಇದ್ರೂ ಕೂಡ ಕೇಂದ್ರದಿಂದ ನಮ್ಮ ಏನು ಟೀಮ್ ಇದೆ, ಈ ಡ್ರಗ್ಸ್ ವಿರುದ್ಧ ಕೆಲಸ ಮಾಡುವಂಥ ಟೀಮ್ ಏನಿದೆ, ಅವರು ಮಾನಿಟರ್ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಬಾರ್ಡರ್ನಲ್ಲಿ ಬಂದ್ಬಿಟ್ಟಿದ್ದಾರೆ, ಬೆಂಗಳೂರು ಸಿಟಿಗೆ ತೊಗೊಂಡು ಬಂದಿದ್ದಾರೆ ಅಂತ ಸಿಟಿಯಲ್ಲಿ ಹಿಡಿದ್ರೆ ಅವಾಗ ಚಿಕ್ಕಬಳ್ಳಾಪುರ ಬಾರ್ಡರಿಂದನೇ ಬಂದರು ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಹಾಗಾಗಿ ಇಲ್ಲಿ ಬಾರ್ಡರ್ನ ಸ್ವಲ್ಪ ಎಚ್ಚರಿಕೆಯಿಂದ ಕಾಯಬೇಕು ಅಂತ ಹೇಳಿ ಕೂಡ ತಿಳಿಸಿದ್ದೇನೆ. ನಮಗೆ ಕೆಲವು
ಪ್ರಾಮುಖ್ಯವಾದಂಥ ಇವೆಂಟ್ಗಳಾಗತ್ತೆ. ಅದೆಲ್ಲವನ್ನು ಕೂಡ ನಿಯಂತ್ರಣದಲ್ಲಿ ಇಟ್ಟಿದ್ದಾರೆ. ಅದು ಕಮ್ಯುನಲ್ ಕ್ಲಾಶಸ್ ಆಗ್ಬೋದು ಅಥವಾ ಬೇರೆ ಬೇರೆ ದೊಡ್ಡ ದೊಡ್ಡ ಇವೆಂಟ್ಗಳಾಗ್ಬೋದು. ಅದೆಲ್ಲ ಈಗ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ನಮ್ಮ ಯೂನಿವರ್ಸಿಟಿಗಳಿದ್ದಾವೆ, ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ. ಅವೆಲ್ಲನೂ ಕೂಡ ಭಾಳ ಎಚ್ಚರಿಕೆಯಿಂದ ನೋಡ್ಕೊಳ್ಬೇಕು ಅಂತೇಳಿ ಸುಮಾರು 40-50 ಸಾವಿರ ವಿದ್ಯಾರ್ಥಿಗಳು ಈ ಜಿಲ್ಲೆಯಲ್ಲಿ ವ್ಯಾಸಂಗ ಮಾಡ್ತಾರೆ. PUC ಇಂದ ಮೇಲಕ್ಕೆ, PUC ಅಥವಾ ಡಿಗ್ರಿ, ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಯೂನಿವರ್ಸಿಟಿ ಇರ್ಬೋದು, ಅಥವಾ ಡಿಗ್ರಿ ಕಾಲೇಜಸ್ಗಳಿರ್ಬೋದು, PUC ಕಾಲೇಜಸ್ ಇರ್ಬೋದು. ಆ ವಿದ್ಯಾರ್ಥಿಗಳು ಅವರಿಗೆ ಒಂದು ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡುವಂಥ ವಾತಾವರಣನೇ ಆಗಬೇಕು ಅಂತೇಳಿ. ಅದು ಡ್ರಗ್ಸ್ ಇರ್ಬೋದು ಅಥವಾ ಇಂಡಿಸಿಪ್ಲಿನ್ ಇರ್ಬೋದು. ಈಗ ನೋಡಿ ವೀಲಿಂಗ್ ಮಾಡ್ತಾರೆ. ವೀಲಿಂಗು ಬರೀ ಅವರಿಗಷ್ಟಕ್ಕೆ ತೊಂದರೆ ಆಗೋದಿಲ್ಲ, ಅವನಿಗೂ ಗೊತ್ತಿರಲ್ಲ, ಅವನು ಕ್ಷಣಾರ್ಧದಲ್ಲಿ ಅವನ ಪ್ರಾಣ ಹೋಗುತ್ತೆ ಅಂತೇಳಿ. ಅಂಥದ್ದನ್ನೆಲ್ಲ ಕೂಡ ನಿಯಂತ್ರಣ ಮಾಡಬೇಕು ಅಂತೇಳಿ ಹೇಳಿದ್ದೇನೆ. ಅದಾಗಲೇ ಅವರು ಕ್ರಮ ತಗೊಂಡಿದ್ದಾರೆ, ಬೇಕಾದಷ್ಟು ಕೇಸಸ್ಗಳು ಕೂಡ ಬುಕ್ ಮಾಡಿದ್ದಾರೆ. ಇಂಥದ್ದೆಲ್ಲ ಚಟುವಟಿಕೆಗಳನ್ನು ಕಂಟ್ರೋಲ್ ಮಾಡಬೇಕು ಅಂತೇಳಿ ಈಗ ಸೂಚನೆ ಕೊಟ್ಟಿದ್ದೇನೆ. ಒಟ್ಟಾರೆ ಈ ಜಿಲ್ಲೆಯಲ್ಲಿ ಶಾಂತಿಯಿಂದ ಇದೆ. ಅಂಥ ಮೇಜರ್ ಘಟನೆಗಳು ಯಾವುದು ಕೂಡ ನಡೆದಿಲ್ಲ. ಮರ್ಡರ್ಗಳು ಒಂದು 24 ಮರ್ಡರು ಕಳೆದ ವರ್ಷ 2024ರಲ್ಲಿ ಆಗಿದೆ. ಅವೆಲ್ಲವನ್ನು ಕೂಡ ಈಗಾಗಲೇ ಅವರು ಡಿಟೆಕ್ಟ್ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪೊಲೀಸ್ ಇಲಾಖೆಯ ಚಟುವಟಿಕೆಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಈ ಪರಿಶೀಲನಾ ಸಭೆಯಲ್ಲಿ ಈ ಭಾಗದ IG ಅವರು, ಕೇಂದ್ರ ವಲಯದ IG ಅವರಾದಂಥ ಲಾಬುರಾಮ್ ಅವರು ಕೂಡ ಇದ್ದಾರೆ. ಸ್ವಾಭಾವಿಕವಾಗಿ ಈ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಇದ್ದಾರೆ. ಈ ಜಿಲ್ಲೆಯಲ್ಲಿ ಬಹಳ ಪ್ರಾಮುಖ್ಯವಾಗಿ ಏನು ಹೈವೇಗಳಿದ್ದಾವೆ, 2 ಪ್ರಾಮುಖ್ಯವಾದ ಹೈವೇಗಳು, ನ್ಯಾಷನಲ್ ಹೈವೇಗಳಿದ್ದಾವೆ. ಆ ಹೈವೇಯಲ್ಲಿ ಹೆಚ್ಚು ಆಕ್ಸಿಡೆಂಟ್ಗಳಾಗಿರೋದನ್ನು ಗಮನಿಸಿದ್ದೇನೆ. ಈಗಾಗಲೇ SP ಅವರು ಎಲ್ಲಿ ಬ್ಲ್ಯಾಕ್ ಸ್ಪಾಟ್ ಇದ್ದಾವೆ ಆ ಬ್ಲ್ಯಾಕ್ ಸ್ಪಾಟ್ಗಳನ್ನು ಐಡೆಂಟಿಫೈ ಮಾಡಿದ್ದಾರೆ. ಸುಮಾರು 19 ಕಡೆ ಇಂಥ ಸ್ಥಳಗಳಿದ್ದಾವೆ, ಆಕ್ಸಿಡೆಂಟ್ ಆಗುವಂಥ ಸ್ಥಳಗಳಿದ್ದಾವೆ. ಅದನ್ನೆಲ್ಲ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್, ಹೈವೇ ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಿ ಅದಕ್ಕೇನು ಕ್ರಮ ತಗೊಳ್ಬೇಕು ಅದನ್ನು ತಗೊಳ್ಳೋದಕ್ಕೆ ನಾನು ಸೂಚನೆ ಕೊಟ್ಟಿದ್ದೇನೆ. ಆ ದೃಷ್ಟಿಯಲ್ಲಿ ಅವರು ಕೂಡ ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದಾರೆ. ಆತಂಕ ಏನು ಅಂತ ಹೇಳಿದ್ರೆ, ಬರೀ 2.5 ವರ್ಷದಲ್ಲಿ ಸುಮಾರು 700ಕ್ಕೂ ಹೆಚ್ಚು ಜನ ಸತ್ತಿದ್ದಾರೆ. 1400 ಜನಕ್ಕೂ ಹೆಚ್ಚು ಇಂಜುರೀಸ್ ಆಗಿದ್ದಾವೆ. ಇದು ಬಹಳ ಗಂಭೀರವಾಗಿರ್ತಕ್ಕಂಥ ವಿಷಯ. ಹಾಗಾಗಿ ಅದನ್ನು ನಾನು ಗಮನಿಸಿದ್ದೇನೆ. ಅದಕ್ಕೆ ಸೂಚನೆಯನ್ನು ಕೂಡ SP ಅವರು ಬೆಳಿಗ್ಗೆನೂ ಕೂಡ ನಾನು ರಿಯಾಕ್ಟ್ ಮಾಡಿದ್ದೇನೆ. ಭಾರತೀಯ ಜನತಾ ಪಾರ್ಟಿ ಪಕ್ಷದವರೇನಿದ್ದಾರೆ ಕರ್ನಾಟಕದಲ್ಲಿ ಇವತ್ತು ಒಂದು ರೀತಿಯಲ್ಲಿ ಅವರಿಗೆ ಗಾಬರಿ ಆಗಿಬಿಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಇಷ್ಟೊಂದು ಒಳ್ಳೆಯ ಆಡಳಿತ ಕೊಡ್ತಾ ಇದೆಯಲ್ಲ, ಗ್ಯಾರಂಟಿಗಳನ್ನು ಕೊಟ್ಟು ಜನಮನ್ನಣೆ ಗಳಿಸಿದಾರಲ್ಲ, ಕಾರ್ಯಕ್ರಮ ಒಳ್ಳೆ ಆಡಳಿತದಲ್ಲಿ ಸಿದ್ದರಾಮಯ್ಯನವರು ಒಳ್ಳೆ ಬಡ್ಜೆಟ್ ಕೊಟ್ಟಿದ್ದಾರೆ, ಬ್ಯಾಲೆನ್ಸ್ಡ್ ಬಡ್ಜೆಟ್ ಕೊಟ್ಟಿದ್ದಾರೆ ಈ ವರ್ಷ. ಮುಂದಿನ ವರ್ಷ ಇನ್ನೂ ನಮಗೆ ಡಿಫಿಸಿಟಿಗೆ ಹೋಗೋದಿಲ್ಲ, ನಾವು ಮುಂದಿನ ವರ್ಷ ಬಡ್ಜೆಟನ್ನು ನಾವು ಲಾಭದಾಯಕವಾಗಿರ್ತಕ್ಕಂಥ ಬಡ್ಜೆಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದೆಲ್ಲ ಏನಾಗುತ್ತೆ, ಒಂದು ಪಕ್ಷಕ್ಕೆ ಇವೆಲ್ಲ ನೆಗೆಟಿವ್ ಆಗ್ತಾ ಹೋಗ್ತವೆ. BJP ಅವರಿಗೆ ಅದು ನೆಗೆಟಿವ್ ಆಗಿ ಕಾಣಿಸ್ತದೆ. ಅದಕ್ಕಾಗಿ ಅವರು ಜನ ಆಕ್ರೋಶ, ಯಾರು ಆಕ್ರೋಶ ಮಾಡಿದ್ದಾರೆ ಸ್ವಾಮಿ? ಯಾವ ಬೀದಿಗೆ ಇಳಿದಿದ್ದಾರೆ? ಯಾರು ಬಂದು ಅಕ್ಕಿ ಕೊಡಬೇಡಿ, ಅಕ್ಕಿ ಕೊಡೋದು ತಪ್ಪು ಅಂತ ಯಾರು ಹೇಳಿದ್ದಾರೆ? ಯಾವ ಹೆಣ್ಮಕ್ಳು ಬಂದು ನೀವು 2000 ರೂಪಾಯಿ ಕೊಡೋದು ತಪ್ಪು, ಕೊಡಬೇಡಿ ಅಂತ ಯಾರು ಹೇಳಿದ್ದಾರೆ? ಅಥವಾ ಯಾರು ಬಸ್ಸಿಗೆ ಹೋಗೋ ಹೆಣ್ಮಕ್ಳು ಯಾರು ಬಂದು ನಾವು ಬಸ್ಗೆ ಹೋಗಲ್ಲ, ಬಸ್ ನಿಲ್ಲಿಸ್ರಿ ಅಂತ ಯಾರು ಹೇಳಿದಾರ?
ಜನಾಕ್ರೋಶ ಅಂದರೆ ಏನು? ಸುಮ್ಮನೆ ಹೇಳ್ಬಿಟ್ರೆ ಶಬ್ದ ಇದೆ ಡಿಕ್ಷನರಿನಲ್ಲಿ ಕನ್ನಡದಲ್ಲಿ ಅಂತೇಳಿ ಜನಾಕ್ರೋಶ. ಆಕ್ರೋಶ ಬರಬೇಕಂದ್ರೆ ಆಕ್ರೋಶ ಅಂದರೆ ಭಾಳ ಸಿಟ್ಟಿಗೆ ಬರೋದದು ಅಲ್ವಾ? ಅದರಿಂದ ಅಂಥ ಆಕ್ರೋಶ ನಾವೇನು ನೋಡಲಿಲ್ಲ. ನೋಡಿ, ಬಿಜೆಪಿ ಆಕ್ರೋಶ ಬಿಟ್ಟರೆ ಅದು ಜನಾಕ್ರೋಶ ಅಲ್ಲ, ಬಿಜೆಪಿ ಆಕ್ರೋಶ. ಏರಿಕೆ ಯಾಕೆ ಆಗ್ತಾ ಇದೆ? ಸೆಂಟ್ರಲ್ ಟ್ಯಾಕ್ಸೇಷನ್ ಸ್ಟಡಿ ಮಾಡಿದ್ರೆ ನೀವು, ಟ್ಯಾಕ್ಸ್ ಸ್ಟ್ರಕ್ಚರ್ ಅನ್ನ ನಾವು ಸರಿಯಾಗಿ ಕೊಡದೆ ಹೋದ್ರೆ ಒಂದು ಸಮಾಜಕ್ಕೆ ಅದರ ಎಫೆಕ್ಟ್ ಯಾರ ಮೇಲೆ ಅಂದ್ರೆ ಕಾಮನ್ ಮ್ಯಾನ್ ಮೇಲೆ ಆಗುತ್ತೆ. ನಾವು 20,000 ಕೋಟಿ ಮೇಲೆ ನಾವು ನಿಮಗೆ GST ಕೊಡ್ತಾ ಇದ್ದೀವಿ. ಸೆಕೆಂಡ್ ಬಿಗ್ಗೆಸ್ಟ್ ಸ್ಟೇಟ್ ಇನ್ ದಿ ಕಂಟ್ರಿ GST ಕಾಂಟ್ರಿಬ್ಯೂಷನ್ ನಲ್ಲಿ. ನಮಗೆ ಎಷ್ಟು ವಾಪಸ್ ಕೊಡ್ತೀರಿ ನೀವು? ನಮಗೆ ಎಷ್ಟು ವಾಪಸ್ ಕೊಟ್ಟಿದ್ದೀರಿ? 5-6 ಸಾವಿರ ಕೋಟಿ ಕೊಟ್ಬಿಟ್ಟು ನೀವು ನಮಗೆ ನೀವು ಮ್ಯಾನೇಜ್ ಮಾಡ್ಕೊಳ್ಳಿ ಹೆಂಗಾರ ಬೇಕಾದ್ರು ಅಂದ್ರೇನು ಕಾಂಗ್ರೆಸ್ ಗೌರ್ಮೆಂಟ್ ಅಂತ ಮಾಡ್ತಾ ಇದ್ದೀರಿ. ನೀವೇ ಬಡ್ಜೆಟ್ನಲ್ಲಿ ಹೇಳ್ತೀರಾ 5,300 ಕೋಟಿ ಇರಿಗೇಷನ್ಗೆ ಕೊಡ್ತೀವಿ ಭದ್ರಾ ಪ್ರಾಜೆಕ್ಟ್ಗೆ ಅಂತ ನೀವೇ ಹೇಳ್ಕೊಂಡು ಬಡ್ಜೆಟ್ನಲ್ಲಿ ಅನೌನ್ಸ್ ಮಾಡಿ ಹಣ ಕೊಡದೇ ಇದ್ರೆ ಯಾರು ತಪ್ಪು? ನಾವು ಹೌದಪ್ಪ ನಮ್ಮ ರಿಸೋರ್ಸ್ನಲ್ಲಿ ನಾವು ಆಡಳಿತ ಮಾಡಬೇಕು, ಅದಕ್ಕಾಗಿ ಬೆಲೆ ಏರಿಕೆ ಆಗ್ತದೆ ಬಿಟ್ರೆ